ರನ್ನಿಂಗ್ ರೇಸ್ ಫಸ್ಟ್ ಅವಳು ಬಿಟ್ಟಾಳೆ ಇವಾಗ ಮೈನ್ ಎತ್ಕಡೆ ಓಡ್ತಾವಳೆ ಕೈಗೆ ಸಿಗಾಕೊಂಡಿಲ್ಲ ಅವಳನ್ನ ಇಳಿಸ್ದೆ ಅವ್ರು ಊಟ ಮಾಡ್ತಾರಲ್ಲ ಅದೇ ಹೇಳಿದ್ದು ಬಾ ಬರ್ಲಿ ಬಾ ಆಚೆಗೆ ಬರ್ಲಿ ಬಾ ಯಾವ ತಾತಂಗೆ ಹಚ್ಬಿಟ್ಟೆ ಎಲ್ಲ ಮುಗೀತ ಏಯ್ ಬಾ ಸಾಕು ಸುರು ಸುರು ಇವ್ರು ಇಲ್ಲಿ ಹಿಂಗಾಡ್ತಾರಲ್ಲ ನಮ್ಮನೆ ಮುಂದೆ ಬಿಟ್ಬಿಟ್ರೆ ಏನಿಲ್ಲ ಅಷ್ಟೇ ಅಕ್ಕ ಕಾಸು ಸುರು ಕೆಂಪಮ್ಮ ಒಂಚೂರ ಕೆಂಪಮ್ಮ ಒಂಚೂರ ಹಾಕ್ರಿ 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 ಕೆಂಪಮ್ಮ ಒಂಚೂರ ಮುಂದೆ ಒಂಚೂರು ನಾನು ಹಾಕ್ತೀನಿ ರೀ ಈಗ ಹಾಕ್ತೀನಿ ಎತ್ಕೊಂಡೆ ವಾ
ಈಗ ಈ ಥರ ಇದೆ. ಚೆಂದ ಹೋಳಿ ಮಾಡಿದ್ರು. ನೀರೊಳಿಗೆ ಬಣ್ಣ ಹಾಕೋದು ಎಷ್ಟಬೇಕು ಬಣ್ಣ ಕೊಡು ಬಣ್ಣವ. ಉಳ್ಕತಾ ಇಲ್ಲ. ನೀರ್ ಬಿಟ್ಟ ಚೆನ್ನಾಗಿ ನೀರೊಳಿಕೆ ಏಯ್ ಬೇಡ 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 ಬೈತಿದೆ. ಸಾಕು ಶುರು ಸಾಕು ನನಗೆ ಸಾಕು. ಅಲ್ಲ ಮತ್ತೆ 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 ಏಯ್ ಸಾಕು ಒಳ್ಳೆ ನಡೀರಿ. ನೀರು ಒಳ್ಳದ ಯಾರು ನಾನು ಅರಿಚಿದೆ, ನಾನು ತ್ಯಾವ ಮಾಡಿದ್ದೆ. ಇಲ್ಲಿ ಮಾದೇವ ಯಾವ ಈಗ ಎಳ್ಕೊಬತ್ತೀನಿ ಸುಮ್ಮನೆ ಎಲ್ಲಾರ್ನೂ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಈ ವ್ಲಾಗ್ ಆಗಲೇ ಸ್ಟಾರ್ಟ್ ಆಗಿ ಸುಮಾರು ಒಂದು 9 ನಿಮಿಷದ ತನಕ ಆಗಿದೆ. ಸೊ ಈಗ ಎಲ್ಲರಿಗೂ ಹಾಯ್ ಮಾಡ್ತಾಯಿದ್ದೀನಿ. ಸೊ ಹೋಳಿ ಹಬ್ಬ ಗೊತ್ತಿತ್ತು ಹೋಳಿ ಹಬ್ಬ ಅಂತ ಹೇಳ್ಬಿಟ್ಟು, ಬಟ್ ಸಡನ್ನಾಗಿ ಆಗಿದ್ದು, ಮಕ್ಕಳಿಂದ ಆಗಿದ್ದದು. ಮಕ್ಕಳು ಯಾರಿಗೂ ಹೇಳ್ದೇ ಅವ್ರ ಅಪ್ಪದಿರ ಹತ್ರ ಮಾಮೂಲಿ ಪ್ಯಾಕೆಟ್ ಬರುತ್ತಲ್ವ ಅದ್ರದ್ದು ಹೋಳಿ ಆಡೋದು, ಬಣ್ಣ ತೊಗೊಂಬಂದು ಒಬ್ಬೊಬ್ರಿಗೆ ಹಚ್ಕೊಂಡು ಹಂಗಂಗೆ ಆಟ ಆಡ್ತಾಯಿದ್ರು. ಇನ್ನೂ ನಮ್ಮ ಚಿಕ್ಕಮ್ಮನ ಮಕ್ಳು ಇಬ್ಬರು ಅಲ್ಲಿ ಕೂತಿದ್ದಾರಲ್ಲ, ಅವರಿಬ್ಬರು ನಮ್ಮ ಚಿಕ್ಕಮ್ಮನ ಮಕ್ಕಳು, ಅವರಿಬ್ಬರು ನನಗೆ ತಂಗಿದಿರಾಗಬೇಕು. ಸೊ ಅವರಿಬ್ಬರು ಮಕ್ಳುಗಳನ್ನ ಕರ್ಕೊಂಬಂದಿದ್ರಲ್ವ. ಸೊ ಅವ್ರಿಗೆ ಇಬ್ಬರಿಂದ ಒಬ್ಳಿಗೆ ಒಂದು ಮಗು ಇದೆ, ಇನ್ನೊಬ್ಳಿಗೆ 2 ಮಕ್ಕಳು ಇದ್ದಾವೆ. ಸೊ 3 ಜನನೂ ಹೆಣ್ಮಕ್ಳೇ. ಸೊ ಆ ಹೆಣ್ಮಕ್ಳುಗಳು ಅವರಿಬ್ಬರು ಹೇಳ್ತಾನೆ ಇದ್ದಾರೆ, ಬಟ್ಟೆಗಳು ತೊಗೊಂಬಂದಿಲ್ಲ ನಾವು, ಬೇಡ ಬೇಡ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ನಾವೇನೋ ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ವಿ.
ಆಮೇಲೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಮಕ್ಕಳುಗಳು. ತುಂಬ ಹಠ ಮಾಡ್ಕೊಂಡು ಎಲ್ಲ ಆಡಿದ್ರು. ಲಾಸ್ಟು ಟೈಮಲ್ಲಿ ಎಲ್ಲರೂ ಸೇರ್ಕೊಬಿಟ್ವಿ ಅಂತ ಹೇಳ್ಬೋದು. ಇನ್ನೂ ಸುಮಾರು ವೀಡಿಯೋಗಳೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ. ಒಂದೊಂದು ವೀಡಿಯೋಗಳು ಮಾಡೋದಕ್ಕೆ ಯಾರೂ ಇರಲಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲರೂ ದೊಡ್ಡವರು ಕೂಡ ಸೇರ್ಕೊಂಡು ಆಡ್ಬಿಟ್ರು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹೆಸು ಹುಡ್ತಾ ನೀನು ಹುಟ್ಟು 10 ವರ್ಷಕ್ಕೆ ಹೆಸು ಹುಟ್ನಾ? ರಾಜಿಗೆ ಎಷ್ಟು ನಿಮಗೂ ರಾಜನಿಗೂ ಎಷ್ಟು ವರ್ಷ ವ್ಯತ್ಯಾಸ? 2 ವರ್ಷನಾ? ನಿಮ್ಗೆ ಎಷ್ಟು? 47 ಅಂದರೆ 45 ಇರಬೇಕು. ಅಯ್ಯೋ ದೊಡ್ಡವರಲ್ವಾ? 49 ವರ್ಷ ನಿಮ್ಗೆ ಇವಾಗ. ನಿಮಗೆ ನಾನೇ ಹೇಳ್ತೆ, ನಾವೇ ಗೆಸ್ ಮಾಡ್ತಾ ಇರೋರು. ಯಾರನವ ತೋರಿಸ್ತೆ ಕಣವ ನೋಡ ಪಿಡ್ಡೆಗಳ. ಮೊಸರು ಪ್ಯಾಕೆಟ್ ಎಸಿ. 54 ನಿನ್ಗೆ 54 ವರ್ಷ ಅಂತ ನೀನು 47 ನೋಡು ಎಣ್ಣೆ ಕೊಪ್ಪಳವರೇ ಬರ್ಕೊಟ್ಟಿದ್ದಾರಂತೆ ಡೇಟ್ ಆಫ್ ಬರ್ತಾ. ಹಾಂ ಮತ್ತೆ ಅದು ಎಲ್ಲಿದ್ದದು? ಕವಿ ಅನ್ನ ಹಾಕ್ಲಾ? ಕೈ ಎಲ್ಲ ಮೀ ತೊಳ್ದೆ ತಟ್ಟೆಗೆ ತೊಳ್ದೆ. ವೈಟ್ ನೋಡ್ತಾ ಇರೋದ ಈಗ. ಹೈಟ್ ಮೇಲೆ ಇದು ಏಜ್ ಚೆಕಿಂಗು. ಚೆಕ್ ಮಾಡಿದ್ರೆ ನನಗೆ ಏನು ಚಿಕ್ಕೋಳು ನೀನೇ ದೊಡ್ಡೋಳು. ಎದಳ್ಳಿ. ಆಯ್ತು. ಅವ್ರಿಗೆ ಕನ್ಫ್ಯೂಸ್ ಆಗೋಯ್ತು. ಯಾಕೆ? ಹೌದಾ? ಹೋಗತ್ತಗೆ. ಹಾ ಯಾರು? ಇಡ್ದೆ ಚೆನ್ನಾಗಿ ಹಿಡ್ದಿದ್ದೀವಿ. ಆಯ್ತು. ಓ ಇಲ್ಲಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹಿಡ್ದೆ
ಅವ್ನಿಗೆ 20 ವರ್ಷ ಅವ್ನು ಸತ್ತ 20 ವರ್ಷ ಅವ್ನಿಗೆ 40 ವರ್ಷ. ನಾನು ಎಷ್ಟು ವರ್ಷ ನಾನು ಬಂದಿದ್ದು ಹೆಣ್ಣನ ಕೊಪ್ಪಳಿಗೆ ಇದು ಏಯ್ ಒಂದು ಗುಡ್ ನ್ಯೂಸ್, ಇವಾಗ ರಾಜಣ್ಣಂಗೆ 1 ವರ್ಷ ಅಂತೆ. 1 ವರ್ಷದ ಬರ್ತಡೇ ಮಾಡೋದು ಇವಾಗ ಎಲ್ಲ ಸೇರ್ಕೊಂಡು ಇಲ್ಲೇ ಅದಲ್ಲ ರಾಜಣ್ಣಂಗೆ. ಇದು ಏನು ರೂಲೆ ಮಾಡ್ತಾ ಇದ್ದೀರಿ? ಮಾಡ್ರಿ ಮಾಡ್ರಿ. ಎಲ್ಲ ಶುರು ಎಲ್ಲ ಇದೊಂದು ಮನೆ ಕಬಿಟ್ಟದೆ ಪಿಟ್ಟೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಕಡೆಯಿಂದ ರಿಯಾಕ್ಷನ್ ನೋಡ್ಬೇಕು ಇವಾಗ. ಇಲ್ಲಿ ಆಗೋಯ್ತಲ್ಲ ಅವಾಗಲೇ ಹೇಳ್ತಾ ಇದ್ದೀರಾ? ದಿಂಬಿಡ್ಕಣಿ ಎಂಟಿ ಫಸ್ಟ್ ಡೇಟ್ ಇಂದ ಒಳಗಡೆಯಿಂದ ಆಚ್ಕಾಕವಳೆ. ಸೈಲೆಂಟ್ ಊಟಾರ ಪಟಾರ ಮಿದ್ದಾರ ಕುದ್ದಾರ कोचे गऊ गऊ किधर है गऊ? वाह हिंदी बात कर रहा है। हिंदी में बात ಇಂಗ್ಲಿಷ್ इंग्लिश कोचे गऊ हिंदी बರುತ್ತೆ ಇಂಗ್ಲಿಷ್ ಬರಲ್ಲ ನನಗೆ. ನಾವು ಹಿಂದಿ ಬರಲ್ಲ, ನಮಗೂ ಹಿಂದಿ ಬರಲ್ಲ. ನ್ಯಾಯ ದೇವತೆ ಅವಳು. ಹಲೋ ಹಲೋ ಯಾವರು? ಬೆಂಗಳೂರು ಬೆಂಗಳೂರಲ್ಲಿ ಇರತ್ತ ಓನು ನೀನ್ ಯಾವ ಊರು? ಅಲ್ಲಿ ಎಲ್ಲಿ ಬರ್ತೀಯ? ನೀನ್ ಸುಮ್ನೆ ದುಬೈಗೆ ಹೋಗ್ಬಿಡು. ನೀನ್ ಬೆಂಗಳೂರು ಅವಳು ಇದೇ ಊರು ಅನ್ಕೊಂಡವಳೆ, ಬೆಂಗಳೂರು ಅನ್ಕೊಂಡವಳೆ. ಯಾಕೆ ಸುಳ್ಳು ಹೋಳಿ ಎಲ್ಲ ಹಾಡ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಕೊಂಡು ಹಂಗೆ ಕೂತಿದ್ವಿ. ಅದಾದಮೇಲೆ ಇನ್ನೂ ಒಬ್ಬೊಬ್ಬರೇ ಹಬ್ಬ ಅಂತ ಹೇಳಿದ್ರೆ ಊಟಕ್ಕೆ ಬರ್ತಾನೆ ಇರ್ತಾರೆ. ಇನ್ನೊಂದು ಏನು ಬೇಜಾರು ಅಂದರೆ ಎಲ್ಲ ಒಟ್ಟಿಗೆ ಬಂದರೆ ಊಟಕ್ಕೆ ಬಡಿಸೋದಕ್ಕೂ ಒಂಥರ ಖುಷಿಯಾಗುತ್ತೆ. ಒಬ್ಬೊಬ್ಬರು ಬರ್ತಾಯಿದ್ರೆ ಬೇಜಾರಾಗುತ್ತೆ. ಅದಲ್ಲದೆ ಇಷ್ಟೊಂದು ಜನ ಹೆಣ್ಮಕ್ಳು ಇದ್ದಿದ್ದರಿಂದ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಬಂದಮೇಲೆ
ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮನ ಮಕ್ಕಳು, ನಾನು ಒಂದು 5-6 ಜನ ಸೇರ್ಕೊಂಡಿದ್ವಿ. ಮತ್ತು ಇನ್ನೊಂದು ಕುಕ್ಕಿಂಗ್ ವಿಷಯದಲ್ಲಿ ತಗೊಳ್ಳೋದಕ್ಕೆ ಹೋದರೆ ಕುಕ್ಗಳೇ ಬಂದು ಅಡುಗೆ ಮಾಡಿದರು. ಅದೊಂದು ಫ್ರೀ ಆಯಿತು ನಮಗೆ ಅಂತಲೇ ಹೇಳ್ಬೋದು. ಆಮೇಲೆ ಇದು ಮಾರ್ನಿಂಗ್ ಇದೆ ವ್ಲಾಗು. ಸೊ ನೈಟು ಅವ್ರು ಬಂದು ತುಂಬ ಮಾತಾಡ್ತಿದ್ರಲ್ಲ, ಅವರೆಲ್ಲ ಅಣ್ಣ ತಮ್ಮದಿರೇನೆ. ಮಕ್ಕಳು ರೇಗಿಸ್ಕೊಂಡು ಇದು ಮಾಡ್ತಿದ್ರು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ರು ಅವರು. ಸೊ ಆ ಕಾರಣಕ್ಕೋಸ್ಕರ ಎಲ್ಲ ತಲೆ ತಿನ್ಕೊಂಡು ನೈಟು ಊಟ ಮಾಡಿಕೊಂಡು ಮಲ್ಕೊಂಡಿದ್ದೆ, ಲೇಟ್ ಆಯಿತು. ಇನ್ನು ಮಾರ್ನಿಂಗ್ ಎದ್ದು, ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದು ನಮ್ಮ ದೊಡ್ಡಪ್ಪ ಯಾರೂ ನೆನ್ನೆ ಸರಿಯಾಗಿ ಊಟ ಮಾಡೋದಕ್ಕಾಗಿಲ್ಲ, ಚೆನ್ನಾಗಿ ತಿಂದಿಲ್ಲ. ಮಟನ್ ಸಾಕಾಗಿಲ್ಲ, ನಮಗೆಲ್ಲ ಸಾಕಾಯಿತು. ಹಂಗೂ ಮಟನ್ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಇದು ಮಾಡ್ತಿದ್ರು. ಇಲ್ಲ ಬೇಡ, ಏನಕ್ಕೆ ನೆನೆ ತಿಂದಿದ್ದು ಸಾಕಾಗಲ್ವಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಬೈದ್ವಿ. ಸರಿ ಆಯಿತು, ಚಿಕನ್ ಆದರೂ ತೊಗೊಂಬರ್ತೀನಿ, ಬಿರಿಯಾನಿ ಮಾಡಿ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಬಂದಿದ್ರು ಎಲ್ಲರಿಗೂ. ಇನ್ನು ನಾನು ಮಸಾಲೆ ಎಲ್ಲ, ಅವಳು ನಮ್ಮ ಚಿಕ್ಕಮ್ಮನ ಮಗಳು ದೊಡ್ಡವಳು ಇದ್ದಾಳಲ್ಲ, ನಾನು ಹಿಂದೆ ಕಸ ಗುಡಿಸ್ತಿರೋಳು ಬಂದು ಚಿಕ್ಕವಳು, ಅಲ್ಲಿ ಕುಕ್ ಮಾಡ್ತಿರೋದು ಬಂದು ದೊಡ್ಡವಳು. ಅವರಿಬ್ಬರು ಕೂಡ ನನಗೆ ಚಿಕ್ಕವರೇ, ಇವರಿಬ್ರಿಗಿಂತ ದೊಡ್ಡವಳು ನಾನೇ. ಇನ್ನು ನಮ್ಮ ಚಿಕ್ಕಮ್ಮ ಚಿಕನ್ ತೊಗೊಂಬಂದಿದ್ದಕ್ಕೆ ಬಿರಿಯಾನಿ ಏನಾರ ಮಾಡೋಣ ಅಂತ ಹೇಳ್ಬಿಟ್ಟು ಅವಳೇ ಬಿರಿಯಾನಿ ಮಾಡ್ತೀನಿ, ಇಲ್ಲ ನೀನು ಮಾಡ್ತೀಯಾ ಅಂತ ಅಂದ್ಲು ನಮ್ಮ ಚಿಕ್ಕಮ್ಮನ ಮಗಳು ದೊಡ್ಡವಳು. ಇಲ್ಲ ಅಮ್ಮ ನೀನೇ ಮಾಡು. ನನ್ನ ಪುಣ್ಯಕ್ಕೆ ಇನ್ನೊಂದು ಏನಂದರೆ, ಎಲ್ಲೇ ಹೋದರೂ ನಾವೇ ಮಾಡಬೇಕು, ಫಾರ್ ದ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಇವಳು ಹೆಲ್ಪ್ ಮಾಡಿದ್ದು ನನಗೆ, ಎಲ್ಲೋದ್ರೂ ನಾನೇ ಮಾಡಬೇಕು. ನನಗಂತೂ ಬೇಜಾರು ಹಿಡ್ದೋಗ್ಬಿಟ್ಟಿತ್ತು. ಈ ಸಲನಾದ್ರೂ ಇವಳು ಸಿಕ್ಕಿದ್ಲು. ಸೊ ನೀನೇ ಮಾಡಮ್ಮ ಅಂತ ಅಂದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಅವಳೇ ಹೊಸ ಮಸಾಲೆ, ಹೊಸ ಟೇಸ್ಟು ಮಾಡು ನೀನೇ, ನಿನ್ನ ಕೈ ರುಚಿ ನಾವು ತಿಂದು ಸುಮಾರು ವರ್ಷಗಳೇ ಆಯಿತು ಅಂತ ಹೇಳಿದೆ. ಸರಿ ಆಯಿತು. ಅದಲ್ಲದೆ ಇನ್ನೊಂದು ಏನಂದರೆ, ನಾವೆಲ್ಲ ಸೇರಿ ಸುಮಾರು ವರ್ಷಗಳೇ ಆಯಿತು ಅಂತ ಹೇಳ್ಬೋದು. ಸುಮಾರು ವರ್ಷ ಅಂತ ಹೇಳಿದ್ರೆ ನನ್ನ ಮದುವೆ ಆಗಿ ಇವಾಗ 10 ವರ್ಷ ಆಗ್ತಿದೆ. 10 ವರ್ಷದ ಮೇಲೆ ಆಯಿತು ನಾವೆಲ್ಲ ಸೇರಿ ಒಂಥವು ಅಂತ ಹೇಳ್ಬೋದು. ಅದಾದಮೇಲೆ ಈಗಲೇ ಸೇರಿರೋದು. ಇನ್ನೊಂದು ಏನಂದರೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳೋದು ಅವಶ್ಯಕತೆ ಇಲ್ಲ, ಬಟ್ ಆದ್ರೂ ಹೇಳಲೇಬೇಕಾಗುತ್ತೆ. ಒಂದು 10 ವರ್ಷ ಏನಕ್ಕೆ ಅಂತ ಕೇಳೋದಾದರೆ, ಏನೋ ಹಿಂಗೆ ಇರುತ್ತಲ್ಲ, ಫ್ಯಾಮಿಲಿದು ವಾರ್ ಇರುತ್ತಲ್ಲ, ಅದು ಇದು ಏನಾದರೂ ಒಂದೊಂದು ಮುನ್ಸು, ಕೋಪ, ಬೇಜಾರು ಇರುತ್ತಲ್ವ. ಆ ಕಾರಣದಿಂದಾಗಿ ನಾವು 10 ವರ್ಷ ಮಾತಾಡಿರಲಿಲ್ಲ. ಸೊ ಈಗಲೂ ಕೂಡ ಅಷ್ಟು ಬಾಂಡಿಂಗ್ ಇಲ್ಲ. ಆದರೂ ಕೂಡ ಏನು ಮಾಡೋದಕ್ಕಾಗುತ್ತೆ, ಒಂಥವು ಸೇರಿದಾಗ ಎಲ್ಲರೂ ಮಾತಾಡ್ಕೊಂಡು ಚೆನ್ನಾಗಿರಲೇಬೇಕಲ್ವ. ನಾವು ಹೋಗಿರೋದು ಬೇರೆಯವ್ರ ಮನೆಗೆ, ಅವ್ರು ಬಂದಿರೋದು ಬೇರೆಯವ್ರ ಮನೆಗೇ. ನಮ್ಮ ಮನೆ ಆಗಿದ್ರು ಒಂದು ಪಕ್ಷ ಒಂಥರ, ಅವ್ರ ಮನೆ ಆದರೂ ಒಂದು ಪಕ್ಷ ಒಂಥರ, ಹೋಗ್ತಿದ್ವೋ ಹೋಗ್ತಿರ್ಲಿಲ್ವೋ ಗೊತ್ತಿಲ್ಲ. ಬಟ್ ಆದರೂ ಎಲ್ಲರೂ ಸೇರಿದಾಗ ಮುಖ ಎಲ್ಲ ಎತ್ಕೊಂಡು ಅದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು, ನಮಗೆ ಇಷ್ಟ ಈ ಥರನೇ ಇರಬೇಕು ಫ್ಯಾಮಿಲಿ ಅಂತ. ಬಟ್ ಅವ್ರ ಕೈಯಾರ ಎಲ್ಲ ಅವ್ರವ್ರಿಗೆ ಹಾಳು ಮಾಡ್ಕೊಂಡಿರೋದು ಇದು ಅಂತಲೇ ಹೇಳ್ಬೋದು. ಎಲ್ಲ ಅವರವರೇ ದೂರ ಆಗಿರೋದು. ಬಟ್ ಇಟ್ಸ್ ಓಕೆ. ಆದರೂ 10 ವರ್ಷದ ನಂತರ ನಾವೆಲ್ಲ ಭೇಟಿ ಆದ್ವಲ್ಲ, ಅದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಯಾರು ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿ ಅವ್ರವ್ರು ಇಟ್ಕೊಂಡಿರೋದು ಅದು ಅವ್ರವ್ರಿಗೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲರೂ ಅಲ್ಲಿ ಚೆನ್ನಾಗಿದ್ರು, ನಾವು ಕೂಡ ಚೆನ್ನಾಗಿದ್ವಿ, ಅಷ್ಟೇ ಬೇಕಾಗಿರೋದು ನಮಗೆ. ಇನ್ನು ಎಲ್ಲರೂ ಹೊರಡೋಣ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮಗಳೇ ಬಿರಿಯಾನಿ ಮಾಡಿದ್ಲು. ಎಲ್ಲ ಟಿಫನ್ ಎಲ್ಲ ತಿಂದ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಿದ್ವಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ದೊಡ್ಡಪ್ಪ ಒಂದು ಆಟೋನ ಕರೆಸಿದ್ರು ಬನ್ನೂರಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಬನ್ನೂರಿಂದ ಬಸ್ ಇದೆ ಡೈರೆಕ್ಟಾಗಿ ಬೆಂಗಳೂರಿಗೆ, ಇಲ್ಲಾಂದರೆ ಮಳವಳ್ಳಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನು ಅವರು ಅಕ್ಕಪಕ್ಕದ ಊರವರೆಲ್ಲ ಅಲ್ಲಲ್ಲೇ ಹೋದರು. ಅವರು ಹಂಗಂಗೆ ಮೈಸೂರು, KRS ಈ ಥರ ಎಲ್ಲ ಹೋದರು. ಇನ್ನು ನಾವು ಬೆಂಗಳೂರಿಗೆ ಹೋಗೋರು, ನಮ್ಮ ಚಿಕ್ಕಮ್ಮನ ಮಗಳು ಚಿಕ್ಕವಳು ಒಬ್ಬಳು, ಮತ್ತು ನಾನು ನಮ್ಮಮ್ಮ, ಇಷ್ಟು ಜನ ನಾವು ಬ್ಯಾಂಗ್ಳೂರಿಗೆ ಬಸ್. ಶೂ ಕಳೆ ಯಾವ ಮುನ್ನ ಮದೆ ಅಮ್ಮ 10 ಬಾಯಿಲಿ ಎಲ್ಲ ಹಿಡಿಸ್ತದ. ತಗೋ ಹಿಂದಕ್ಕೆ ಹಾಕೋ ಕಿಟ್ಟ, ಹಾಕೋ ಎತ್ತಿ. ಏನು ನೋಡಿ ಆಯ್ ಮಾಡಿ ಸುಮ್ಮನೆ ನಿಂತವಳೆ. ಬಾಯ್.
ಇನ್ನು ಬ್ಯಾಂಗ್ಳೂರ್ಗೆ ಹೊರಡ್ಬೇಕಿತ್ತಲ್ವ, ನಾವು 4-5 ಜನದ ತನಕ ಇದ್ವಿ, ಮಕ್ಕಳೆಲ್ಲ ಸೇರಿ ಒಂದು 6 ಜನ ಇದ್ವಿ. ಸೊ ನಾವು ಬ್ಯಾಂಗ್ಳೂರಿಗೆ ಬಸ್ ಹತ್ತೋದಕ್ಕೆ ಅಂತ ಹೇಳ್ಬಿಟ್ಟು ಬನ್ನೂರಲ್ಲಿ ಕಾದ್ವಿ. ಬಟ್ ಬನ್ನೂರಲ್ಲಿ ನಮಗೆ ಸಿಗಲಿಲ್ಲ ಡೈರೆಕ್ಟು. ಸೊ ಮಳವಳ್ಳಿಗೆ ಹೋಗಿ ಮಳವಳ್ಳಿಯಿಂದ ಡೈರೆಕ್ಟಾಗಿ ಬೆಂಗಳೂರು ಬಸ್ ಕ್ಯಾಚ್ ಮಾಡಿಕೊಂಡು ಪೂರ್ತಿ ಖಾಲಿ ಇತ್ತು ಬಸ್ಸು. ಸೊ ಆರಾಮಾಗಿ ಬಂದಿದ್ದಾಯಿತು. ಇನ್ನು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಸಿಕ್ಕಾಬಟ್ಟೆ ಅಳ್ತಾಯಿದ್ರು. ನೀವೆಲ್ಲ ಮಕ್ಕಳಿದ್ದಂಗೆ ಎಲ್ಲರೂ ಬಿಟ್ಟು ಹೋಗ್ತಾಯಿದ್ದೀರಾ, ಎಲ್ಲರೂ ಇದ್ದಾಗ ಎಷ್ಟು ಎಂಜಾಯ್ಮೆಂಟ್ ಇತ್ತು, ಸೊ ಇವಾಗೆಲ್ಲ ಹೋಗ್ತಾ ಇದ್ದೀರಾ, ತುಂಬ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಕ್ಕಳು ಇಲ್ಲದೆ ಇರೋದೊಂದೇ ಕಾರಣ. ತುಂಬ ನೋವು ಮಾಡ್ಕೋತಿದ್ರು. ಅದಕ್ಕೆ ಎಲ್ಲರೂ ಸಮಾಧಾನ ಮಾಡಿಬಿಟ್ಟು, ಇಷ್ಟು ಜನ ಇದ್ದೀವಲ್ವ ಮಕ್ಕಳು, ಇದಕ್ಕಿಂತ ಬೇಕಾ ನಿಮಗೆ ಮಕ್ಕಳು, ಯಾಕೆ ಅಳ್ತೀರಾ, ಯಾಕೆ ಇದು ಮಾಡ್ತೀರಾ, ಬೇಜಾರು ಮಾಡ್ಕೋತೀರಾ. ನಮ್ಮ ದೊಡ್ಡಪ್ಪ ಅಂತೂ ತುಂಬಾ ಮನ್ಸಿಗೆ ಬೇಜಾರು ಮಾಡ್ಕೋತಿದ್ರು. ಅಪ್ಪಿತಪ್ಪಿ ನಾನೇನಾದರೂ ಮುಂಚೆಲೇ ಸತ್ತೋದ್ರೆ ನನ್ನ ಹೆಂಡ್ತಿಗೆ ಫೋನ್ ಮಾಡೋದಕ್ಕೆ ಬರೋಲ್ಲ, ಕರೆಯೋದಕ್ಕೆ ಬರೋಲ್ಲ, ನೀವು ಯಾರೂ ಇದು ಮಾಡಬೇಡಿ, ಅವ್ರು ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ಎಲ್ಲರೂ 2 ವರ್ಷಕ್ಕೊಂದು ಸಲ ಮಾಡೋದು ಹಬ್ಬ, ನೀವೆಲ್ಲ ಹೆಣ್ಮಕ್ಳಿದ್ದಂಗೆ ಬನ್ರವ ಮಾಡ್ರವ ಹೋಗ್ರವ, ನನ್ನ ಹೆಂಡ್ತಿನ ಕೈ ಬಿಡಬೇಡ್ರಿ ಅಂತ ಅಳ್ತಿದ್ರು. ಅವರು ಅಳೋದಲ್ದೇ ಎಷ್ಟು ನಾವು ಎಂಜಾಯ್ ಮಾಡಿದ್ವೋ ಮಂಗಳವಾರ ಹಬ್ಬದ ದಿನ, ಬುಧವಾರ ಅಷ್ಟೇ ಹತ್ತಿದ್ದೀವಿ ಅಂತಲೇ ಹೇಳ್ಬೋದು. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಯಾಕೋ ನನಗೆ ಮನಸ್ಸು ಬರಲಿಲ್ಲ ತೆಗೆಯೋದಕ್ಕೆ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಾನು ಮತ್ತು ನಮ್ಮ ಚಿಕ್ಕಮ್ಮನ ಮಕ್ಳು 2 ಹೆಣ್ಮಕ್ಳು, ಅವರು ಎಲ್ಲರೂ ಹತ್ಬಿಟ್ವಿ, ಎಲ್ಲರನ್ನೂ ಅಳಿಸ್ಬಿಟ್ರು ಅಂತಲೇ ಹೇಳ್ಬೋದು. ನಾವು ಬೈಕೊಂಡೇ ಬಂದ್ವಿ, ನಾವೆಲ್ಲ ಇಲ್ವಾ, ನಾವು ಯಾವತ್ತೂ ಕೈ ಬಿಡಲ್ಲ ಯಾಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಮಾಧಾನ ಮಾಡಿಬಿಟ್ಟು ಬಂದಿದ್ದಾಯಿತು. ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ. ದೇವರು ಒಂದೊಂದು ಸಲ ನಿಜವಾಗ್ಲೂ ನಮಗೆ ಕ್ರೂರಿ ಏನೋ ಅಂತ ಅನಿಸ್ಬಿಡುತ್ತೆ. ಏನಕ್ಕಂದರೆ ಬೇಡದಿರೋದ್ಗೆಲ್ಲ ಮಕ್ಕಳು ಕೊಡ್ತಾರೆ, ಬೇಕಾದವ್ರಿಗೆ ಮಕ್ಕಳು ಕೊಡಲ್ಲ. ಗಂಡೋ ಹೆಣ್ಣೋ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬೇರೆ ಪ್ರಶ್ನೆ. ಒಂದೊಂದು ಕಡೆ ಯೋಚನೆ ಮಾಡೋಕ್ಕೆ ಹೋದರೆ 8 ಜನ 9 ಜನ 1 ಡಜನ್ ಮಕ್ಳುಗಳು ಇದ್ದರೂ ಕೂಡ ಏನು ಪ್ರಯೋಜನ ಇಲ್ಲ. ಯಾಕಂದರೆ ತಂದೆಗೂ ಮಾಡಲ್ಲ, ತಾಯಿಗೂ ಮಾಡಲ್ಲ. ಮದುವೆ ಆದಮೇಲೆ ಒಂಥರ ಚೇಂಜ್ ಆಗಿಬಿಡ್ತಾರೆ. ಆ ಥರ ಎಷ್ಟು ಜನ ಮಕ್ಕಳಿದ್ರು ತಂದೆನೂ ನೋಡಲ್ಲ, ತಾಯಿನೂ ನೋಡಲ್ಲ. ಆ ರೀತಿ ಇದ್ದರೂ ಒಂದೇ, ಇಲ್ಲದೇವರು ಒಂದೇ ಮಕ್ಳುಗಳು ಅಂತ ಅನಿಸುತ್ತೆ. ಕೊಟ್ಟರೆ ದೇವರು ಒಳ್ಳೆ ಮಕ್ಳುಗಳನ್ನ ಕೊಡಬೇಕು, ಇಲ್ಲ ಅಂದರೆ ಕೊಡೋದಕ್ಕೆ ಹೋಗಬಾರ್ದು ನಿಜವಾಗ್ಲೂ. ಸದ್ಯಕ್ಕೆ ಇವ್ರಿಗೆ ಮಕ್ಕಳಿಲ್ದೇ ಇರೋದು ಒಂದೇ ರೀಸನ್ನು. ನಮ್ಮನ್ನೆಲ್ಲ ಅಷ್ಟು ಇಷ್ಟಪಡ್ತಾರೆ. ಬರಬೇಕಾದ್ರಂತೂ ತುಂಬಾ ಬೇಜಾರಾಯಿತು. ಆಮೇಲೆ ಎಲ್ಲರೂ ಸಮಾಧಾನ ಮಾಡಿಬಿಟ್ಟು ಬಂದಿದ್ದಾಯಿತು. ಅದೇ ಆಗಲೇ ಹೇಳಿದ್ನಲ್ಲ, ನಾವು ಹೋಗಿ ಎಷ್ಟು ಖುಷಿಯಾಗಿ ಎಷ್ಟು ಎಂಜಾಯ್ ಮಾಡಿದ್ವೋ. ಸೊ ಬರೋ ಟೈಮಲ್ಲಂತೂ ಅಷ್ಟೇ ಹತ್ಕೊಂಡೇ ಬಂದಿದ್ದೀವಿ ಎಲ್ಲ ಹೆಣ್ಮಕ್ಳುಗಳು ಕೂಡ. ಸಮಾಧಾನ ಮಾಡಿಬಿಟ್ಟು ಆಯಿತು, ನಮಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ನೀವು ಕರೀದೇ ಇದ್ದರೂ ನಾವೇ ಬರ್ತೀವಿ ಹಬ್ಬಕ್ಕೆ, ಆಯಿತು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಎಲ್ಲರೂ ಹೊರಟು ಬಂದಿದ್ದಾಯಿತು. ಮತ್ತು ಇವತ್ತಿಂದು ವಿಡಿಯೋ ಮಾತ್ರ 2 ದಿನದ್ದು ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವ್ಲಾಗು ಎಕ್ಸ್ಪೆಷಲಿ ಈ ವ್ಲಾಗ್ ಮಾತ್ರ ನಿಜವಾಗ್ಲೂ ಬೇಜಾರಾಗಿದೆಯೋ ಇಲ್ಲ ಏನೋ ಗೊತ್ತಿಲ್ಲ. ಯಾಕಂದರೆ ಓನ್ ವಾಯ್ಸ್ ಜಾಸ್ತಿ ಕೊಟ್ಟಿಲ್ಲ. ಮಕ್ಕಳು ಕಿರ್ಚಾಡೋದು, ಕೂಗಾಡೋದು ಇದೇ ಆಗೋಯಿತು, ನಾವೆಲ್ಲ ನಗಾಡೋದು ಇದೇ ಆಗೋಯಿತು. ಸೊ ಯಾರಿಗಾದರೂ ಬೇಜಾರಾಗಿದ್ರೆ, ಇರಿಟೇಷನ್ ಥರ ಏನಾದರೂ ಅನಿಸಿದರೆ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದರಲ್ಲಿ ಅದನ್ನೆಲ್ಲ ಹ್ಯಾಡ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಏನು ಓನ್ ವಾಯ್ಸ್ ಏನು ಕೊಡೋದಕ್ಕಾಗುತ್ತಲ್ವ. ಸೊ ನಂಗೆ ಅದು ಡೈರೆಕ್ಟಾಗಿದ್ದರೆ ಚೆಂದ ಅಂತ ಅನ್ನಿಸ್ತು. ಸೊ ಅದಕ್ಕೇ ವಾಯ್ಸ್ ಕೊಡ್ದೇ ನಾನು ಡೈರೆಕ್ಟಾಗಿ ಆಗಿದೆ ರೀತಿ ಹಾಕ್ಬಿಟ್ಟಿದ್ದೀನಿ. ಸೊ ಯಾರಿಗಾದರೂ ಅದರಿಂದ ಇರಿಟೇಷನ್ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.